ಒಬ್ಬ ವ್ಯಕ್ತಿ ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡಿಲ್ಲ, ಆದ್ರೆ ಅವನು ಅವತ್ ಬರೆದ ಗಣಿತ ಇವತ್ ಕೂಡ ನಾಸಾ ಎಕ್ಸ್ಪೆರಿಮೆಂಟ್ ಗಳಲ್ಲಿ ಬಳಸ್ತಾ ಇದ್ದಾರೆ. ಹಾಗಾದ್ರೆ ಅದು ನಿಜವಾದ ಪ್ರತಿಭೆನಾ ಅಥವಾ ಟೈಮ್ ಟ್ರಾವೆಲಿಂಗ? ಸಾವಿರದ 887ರಲ್ಲಿ ಭಾರತದಲ್ಲಿ ಹುಟ್ಟಿದ ವ್ಯಕ್ತಿ. ಫಾರ್ಮಲ್ ಎಜುಕೇಶನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಲ್ಲ, ಆದರೆ ಅವನ ಬ್ರೈನ್ ನಂಬರ್ಸ್ ಜೊತೆ ಆಟ ಆಡ್ತಿತ್ತು. ಅವನು ಎಕ್ಸಾಮ್ಸ್ ನಲ್ಲಿ ಫೇಲ್ ಆದ, ಆದರೆ ಮ್ಯಾಥಮೆಟಿಕ್ಸ್ ನಲ್ಲಿ ಯಾವತ್ತೂ ಫೇಲ್ ಆಗಲಿಲ್ಲ. ಅವನು ನೋಟ್ಬುಕ್ ನಲ್ಲಿ ವಿಚಿತ್ರ ಸೂತ್ರಗಳನ್ನ ಬರೆಯೋದಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಸ್ಟೋರಿ ಇನ್ನ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಅವನ ಕಾಲದಲ್ಲಿ ಆ ಫಾರ್ಮುಲಾಸ್ಗಳು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಎಕ್ಸ್ಪರ್ಟ್ಸ್ಗಳು ಕೂಡ ತಲೆ ಕೆಡ್ಸ್ಕೊಂಡ್ರು. ಆದ್ರೆ ಡೆಕೆಡ್ಸ್ ನಂತರ ಅವನ ಫಾರ್ಮುಲಾಗಳು ಮಾಡರ್ನ್ ಸೈನ್ಸ್ ನಲ್ಲಿ ಪ್ರೂವ್ ಆಗುತ್ತೆ. ಆಗ ಎಲ್ಲರಲ್ಲೂ ಮೂಡಿದ ಪ್ರಶ್ನೆ ಏನಂದ್ರೆ, ಫ್ಯೂಚರ್ ನಾಲೆಡ್ಜ್ ಇಲ್ಲದೆ ಈ ಕೆಲಸ ನಿಜವಾಗ್ಲೂ ಸಾಧ್ಯನಾ? ಈ ಪ್ರಶ್ನೆನ ಆ ವ್ಯಕ್ತಿಗೆ ಕೇಳಿದಾಗ ಅವನು ಹೇಳಿದ ಉತ್ತರ ಏನಂದ್ರೆ, ನನಗೆ ಈ ಆನ್ಸರ್ಗಳು ಕನಸಿನಲ್ಲಿ ಬರ್ತಾ ಇದೆ, ನಾನು ಅದನ್ನ ಹಾಗೆ ಬರಿತಾ ಇದ್ದೀನಿ. ಆ್ಯಂಡ್ ಅವನು ನಂಬಿದ್ದು ದೇವಿ ನಮಗಿರಿ ಅವನಿಗೆ ಸೊಲ್ಯೂಷನ್ಸ್ ಕೊಡ್ತಾಳೆ ಅಂತ. ಆದರೆ ಎಕ್ಸಾಕ್ಟ್ ಫಾರ್ಮುಲಾಸ್ ವಿತೌಟ್ ಸ್ಟೆಪ್ಸ್, ಇದು ಸಾಮಾನ್ಯ ಕನಸಂತೂ ಅಲ್ಲ. ಅವಾಗ ಹುಟ್ಟಿದ್ದೆ ಒಂದು ಥಿಯರಿ. ಆ ವ್ಯಕ್ತಿ ಟೈಮ್ ಟ್ರಾವೆಲರ್ ಅನ್ನೋ ಒಂದು ಥಿಯರಿ. ಅವನು ಫ್ಯೂಚರ್ಗೆ ಹೋಗಿ ಅಲ್ಲಿನ ನಾಲೆಡ್ಜ್ ಅನ್ನ ತಂದು ಪ್ರೆಸೆಂಟ್ ಅಲ್ಲಿ ಬರಿತಾ ಇದ್ದಾನೆ ಅನ್ನೋ ಒಂದು ಥಿಯರಿ. ಆ್ಯಂಡ್ ಆ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಹೆಮ್ಮೆಯ ಶ್ರೀನಿವಾಸ ರಾಮಾನುಜನ್ ಅವರು. ರಾಮಾನುಜನ್ ತನ್ನ ಕೆಲಸವನ್ನ ಇಂಗ್ಲೆಂಡ್ಗೆ ಕೂಡ ಕಳುಹಿಸ್ತಾರೆ. ಅಲ್ಲಿ ಅದನ್ನ ಗ್ರೇಟ್ ಮ್ಯಾಥಮೆಟಿಷಿಯನ್ ಆದ GHRD ಅವರು ನೋಡಿ ಶಾಕ್ ಆಗ್ತಾರೆ. ಅವರು ಅದನ್ನು ನೋಡಿ ಹೇಳ್ತಾರೆ, ಇಷ್ಟು ಇಂಟ್ಯೂಷನ್ ಇಸ್ ಇಂಪಾಸಿಬಲ್. ಹಾಗೆ ಅದರಲ್ಲಿ ಬರೀ ಆನ್ಸರ್ಸ್, ಸ್ಟೆಪ್ಸ್ ಇಲ್ಲ. ಇದು ಹೇಗೆ ಸಾಧ್ಯ? ಯಾಕಂದ್ರೆ ಅವರು ಬರಿತಾ ಇದ್ದಿದ್ದು ಸಾಮಾನ್ಯ ಗಣಿತ ಅಂತೂ ಅಲ್ಲ, ಅದು ಸ್ಟ್ರೇಂಜ್, ಕಾಂಪ್ಲೆಕ್ಸ್, ಇಂಪಾಸಿಬಲ್ ಫಾರ್ಮುಲಾಸ್. 100, 500, 1000 ಫಾರ್ಮುಲಾಸ್. ಎಷ್ಟೋ ಫಾರ್ಮುಲಾಗಳು ಇವತ್ತಿಗೆ ಕೂಡ ಇನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿಲ್ಲ. ಆ ಫಾರ್ಮುಲಾಗಳಿಗೆ ಯಾವುದೇ ಪ್ರೂಫ್ ಇಲ್ಲ, ಯಾವುದೇ ಸ್ಟೆಪ್ಸ್ ಇಲ್ಲ, ಡೈರೆಕ್ಟ್ ಆನ್ಸರ್ಸ್ ಮಾತ್ರ. ಅವತ್ತಿನ ಕಾಲದಲ್ಲೇ ಅವ್ರ ಮೇಲೆ ಎಷ್ಟೋ ವಿಜ್ಞಾನಿಗಳು ರಿಸರ್ಚ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕಂಡು ಬಂದಿದ್ದೇನೆಂದ್ರೆ, ಅವರ ಆನ್ಸರ್ಸ್ ಕರೆಕ್ಟ್, ಆದ್ರೆ ಅದನ್ನ ಅವರು ಹೇಗೆ ಕಂಡುಹಿಡಿದ್ರು? ಇದಕ್ಕೆ ಇವತ್ತಿಗೂ ಕೂಡ ಯಾವುದೇ ತರಹದ ಎಕ್ಸ್ಪ್ಲನೇಷನ್ ಇಲ್ಲ. ಹಾಗಾದ್ರೆ ರಾಮಾನುಜನ್ ಅವ್ರದ್ದು ಸೂಪರ್ ಹ್ಯೂಮನ್ ಬ್ರೈನಾ ಅಥವಾ ನಿಜವಾದ ಟೈಮ್ ಟ್ರಾವೆಲಿಂಗ? ಅದನ್ನ ನಾನು ಪಾರ್ಟ್ 2 ಅಲ್ಲಿ ಡೀಟೇಲ್ ಆಗಿ ರಿವೀಲ್ ಮಾಡ್ತೀನಿ. ಎಷ್ಟೋ ಜನ ಪಾಸ್ಟ್ ಇಂದ ಫ್ಯೂಚರ್ಗೆ ಹೋಗಿದ್ದಾರೆ, ಫ್ಯೂಚರ್ ಇಂದ ಪಾಸ್ಟ್ಗೆ ಕೂಡ ಬಂದಿದ್ದಾರೆ. ಅದರ ರೀಸನ್ಗಳನ್ನ ಕೇಳಿದ್ರೆ ಕ್ರೇಜಿ ಅನ್ಸುತ್ತೆ. ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ನನ್ನ ನೆಕ್ಸ್ಟ್ ಬರೋ ಡೀಟೇಲ್ಡ್ ವಿಡಿಯೋ ಅಬೌಟ್ ಟೈಮ್ ಟ್ರಾವೆಲಿಂಗ್ ಆಗಿ ವೇಟ್ ಮಾಡಿ. ರಾಮಾನುಜನ್ ಅವರ ಮ್ಯಾಥ್ಸ್ ಫಾರ್ಮುಲಾಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಡೀಟೇಲ್ಡ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಾಚ್ ಗುರು ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.